ಸರ್ಕಾರಿ ಶಾಲೆ ಉಳಿಸಿ ಬೆಳೆಸುವ ಧ್ಯೇಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾಮೋದಕ್ಕೆ ಸಮಾಜ ಸೇವಾ ಸಂಘದಿಂದ ಆಯೋಜನೆ. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಸಮರ್ಪಕವಾಗಿ ನಿರ್ವಹಣೆಯಾದರೆ ದೇಶದಲ್ಲಿನ 90% ಸಮಸ್ಯೆಗಳು ಪರಿಹಾರವಾದಂತೆಯೇ. ಹಾಗಾಗಿ ನಾವು ಅವುಗಳ ಸಮಸ್ಯೆಗಳು ಮತ್ತು ಪರಿಹಾರದ ಕುರಿತಾಗಿ ಗಂಭೀರವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾಗಬೇಕಾದ ಸಮಯವಿದು ಎಂದು ಕಾಮೋದಕ್ಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹನುಮಂತರಾಜು ಹೇಳಿದರು. ತಾಲೂಕಿನ ಗಂಡರಗೋಳಿಪುರ ಗ್ರಾಮದಲ್ಲಿ ಭಾನುವಾರ ಕಾಮೋದಕ್ಕೆ ಸಮಾಜ ಸೇವಾ ಸಂಘದಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದೊಡ್ಡ ಬೆಳವಂಗಲ ಘಟಕದ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜನಸಾಮಾನ್ಯರಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಅತ್ಯಂತ ಒಳ್ಳೆಯ ಅಭಿಪ್ರಾಯವಿಲ್ಲ. ಇವನ್ನ ಪರಾಮರ್ಶೆ ಮಾಡಿ ಸೂಕ್ತವಾದ ಪರಿಹಾರ ಕೈಗೊಂಡರೆ ದೇಶದ ಅಭಿವೃದ್ಧಿ ಸಾಧ್ಯ. ನಮ್ಮ ಸಂಘವು ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸೇರಿದಂತೆ ಬಡವರು, ಆರ್ಥಿಕವಾಗಿ ಹಿಂದುಳಿದವರ ಪರವಾಗಿ ಹೋರಾಟ ಮಾಡಲಿದೆ ಎಂದರು. ದೊಡ್ಡ ಬೆಳವಂಗಲ ಹೋಬಳಿಯ ಸಂಘಟನಾ ಕಾರ್ಯದರ್ಶಿ ಕುಸುಮಾ ಮಾತನಾಡಿ, ಸಮಾಜಮುಖಿ ಕೆಲಸಗಳಲ್ಲಿ ನಾವು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇವೆ. ಬಡವರು, ಆರ್ಥಿಕವಾಗಿ ತೀರಾ ಹಿಂದುಳಿದವರಿಗೆ ಸಹಾಯ ಮಾಡುವುದು ನಮ್ಮ ಉದ್ದೇಶ. ಸರ್ಕಾರಿ ಶಾಲೆ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ, ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ಕೆಲಸ, ವಿಶೇಷ ಚೇತನರಿಗೆ ಸಹಾಯಧನವನ್ನು ನೀಡುವ ಉದ್ದೇಶ ಎನ್ನಲಾಗಿದೆ ಎಂದರು. ವಿಕೇರ್ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕಾರ್ಯಕ್ರಮದಲ್ಲಿ ಕೌಮೋದಕಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಚ್ ಹನುಮಂತರಾಜು, ಕಾರ್ಯದರ್ಶಿ ಮಾಲಾ, ದೊಡ್ಡ ಬೆಳವಂಗಲ ಹೋಬಳಿ ಘಟಕದ ಅಧ್ಯಕ್ಷ ದೀಪಿಕಾ, ಉಪಾಧ್ಯಕ್ಷೆ ಲತಾ, ಕಾರ್ಯದರ್ಶಿ ಶೋಭಾ, ಸಂಘಟನಾ ಕಾರ್ಯದರ್ಶಿ ಕುಸುಂಬಾ, ಸಹ ಕಾರ್ಯದರ್ಶಿ ಪುಟ್ಟರಾಮಯ್ಯ, ಖಜಾಂಚಿ ಶ್ರೀನಿವಾಸ್, ಮುಖಂಡರಾದ ಸುರೇಶ್, ಯೋಗೇಶ್, ಪ್ರಶಾಂತ್, ಕಿರಣ್, ಸತೀಶ್, ಪುಟ್ಟಣ್ಣ, ಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಸ್ಕೂಲ್ ಮಕ್ಕಳಿಗೆ ಕಲಿಕಾ ಚಟುವಟಿಕೆಗೆ ಬುಕ್ಗಳು ಕೊಡೋದು, ಯಾಕೆಂದ್ರೆ ಮನುಷ್ಯನಿಗೆ ಯಾವುದೋ ಮನುಷ್ಯರಲ್ಲಿ ಫ್ರೀಯಾಗಿ ಏನೋ ಕೊಟ್ಟು ಅದಕ್ಕೆ ಇದನ್ನೆಲ್ಲ ಮಾಡ್ತೀವಿ. ಇನ್ನು ಎರಡನೇದಾಗಿ ಬಂದು ಪೇಪರು ಮಾಮೂಲಿ ಬರುತ್ತೆ, ಅದ್ರ ಜೊತೆಗೆ ಧನ ಸಹಾಯ. ನೆಕ್ಸ್ಟ್ ಆ ದಾರಿಗಳನ್ನ ಕಳಿಸ್ಬೋದಲ್ವಾ. ಇದೇ ರೀತಿ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ ಅವರನ್ನು ರಾಜ್ಯ ಮಟ್ಟದಲ್ಲಿ ಪ್ರೋತ್ಸಾಹಿಸಬೇಕು. ಅಂದರೆ 1000 ಜನ ಗುರುತಿಸಬೇಕು. ಅವ್ರಿಗೆ ತಿಳಿಸಿ ಸಂಘವನ್ನು ಇನ್ನೂ ಮುನ್ನೆಲೆಗೆ ತರಬೇಕೆಂದು ತಮ್ಮೆಲ್ಲರಲ್ಲೂ ಆತ್ಮೀಯ ಹೃದಯ. ನಾನು ಆ್ಯಕ್ಚುಲಿ ಬಂದು ಮಧ್ಯಮ ವರ್ಗದ ಜನನೇ, ತುಂಬ ಕಷ್ಟಪಟ್ಟು ಜನರು ಮುಂದೆ ಬಂದಿತ್ತು. ಮಧ್ಯಮ ವರ್ಗದ ಜನರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಪರವಾಗಿಲ್ಲ. ಒಂದು ಸಂಸ್ಥೆಯಾಗಿ ಪ್ರತಿಯೊಬ್ಬರು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರಿಗೊಂದು ಬೆನ್ನೆಲುಬಾಗಿ ಆಗಿ ನಿಂತ್ಕೊಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ಅದರಲ್ಲೂ ಮಿಡಲ್ ಕ್ಲಾಸ್ ಜನನೇ. ಯಾಕೆ ಅಂದರೆ ಇವತ್ತು ಸರ್ಕಾರ ಬಡವರ ಪರವೂ ಇದೆ, ಸಾಹುಕಾರ ಪರವೂ ಇದೆ. ಮಧ್ಯಮ ವರ್ಗದವರ ಪರವಾಗಿ ಯಾವ ಸರ್ಕಾರ ಇದೆ, ಯಾರಿದ್ದಾರೆ, ಯಾವ ವ್ಯಕ್ತಿ ಇದ್ದಾರೆ. ನಮಗೇನು ಅನ್ಯಾಯ ಆಯಿತು ಹೋಗಿ ಹುಡುಕಿದ್ವಿ, ಯಾರೂ ಸಿಗಲಿಲ್ಲ. ನಂತರ ಯಾರಿಗೂ ಆಗಬಾರ್ದು. ನಾವು ಒಂದು ಈಗಾಗಲೇ ತಿಳ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಹಂಗಾಗಿ ಈ ಸಂಸ್ಥೆನ ಕಟ್ಟಿದ್ದು. ಈ ಸಂಸ್ಥೆ ನಮ್ಮ ಒಬ್ಬನೇ ಅಂತಲ್ಲ, ಇಲ್ಲೇ ನಾವೆಲ್ಲ ಕೂತ್ವಿ ಫ್ರೆಂಡ್ಸು, ಇವೆಲ್ಲ ಒಂದೇ. ಎಲ್ಲರೂ ಸೇರಿ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಅಂತಲೇ ಮಾಡಿದ್ದು. ಏನೆಲ್ಲ ಸಾರ್ವಜನಿಕ ಚಟುವಟಿಕೆಗಳು ಅಂದ್ಕೊಂಡಿದ್ದೀರಾ ಅಂತ ಸರ್? ಅದೀಗ ಈ ಥರ ಆರೋಗ್ಯ ಚಟುವಟಿಕೆಗಳು ಮಾಡ್ತಾಯಿದ್ದೀವಿ, ಸರ್ಕಾರಿ ಶಾಲೆಗಳು ಭೇಟಿ ಮಾಡ್ತಾಯಿದ್ದೀವಿ. ಅಲ್ಲೇನು ಸಮಸ್ಯೆಗಳಿದ್ದಾವೆ ಅದನ್ನು ಗುರುತಿಸಿ ಅಲ್ಲಿ ನಮ್ಮ ಸಂಘದಿಂದ ಆಗುವಂಥದ್ದು ನಾವು ಕೊಡ್ತಾಯಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಬಂದರೆ ಅಲ್ಲೇನು ಬೇರೆ ಬೇರೆ ರೀತಿ ಇದೆ, ಅದನ್ನು ಪೂರ್ತಿ ಪರಿಶೀಲನೆ ಮಾಡಿ ಅಲ್ಲಿಗೆ ನಮ್ಮ ಸಹಾಯ ಕೊಡೋಕ್ಕಾಗುತ್ತೋ ಅದನ್ನು ನೋಡ್ತಾಯಿದ್ದೀವಿ. ಇನ್ನು ಅಂಗವಿಕಲರ ವಿಚಾರದಲ್ಲಿ ಅಷ್ಟೇ ನೋಡ್ತಾಯಿದ್ದೀವಿ, ಗಮನಿಸ್ತೀವಿ. ಸರ್, ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆ ನಿಜವಾಗ್ಲೂ ಇದೆ ಅಂತ ಅನಿಸಿದ್ರೆ ಅವ್ರಿಗೆ ನಾವು ಪೂರ್ತಿಯಾಗಿ ಬೆಂಬಲ ಕೊಟ್ಟು ಪೂರ್ತಿಯಾಗಿ ನಿಂತ್ಕೊತಾ ಇದ್ದೀವಿ. ಈಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲಿ ಸೇವೆ ಮಾಡಿದ್ದೀರಾ ಅಂತ ಸರ್? ಅವರೇ ನೀವು ಈ ಸಂಘದಿಂದ ಜೀವನಾಂಶ ಕೊಡ್ತೀವಿ ಅಂತ ಯಾರು ಇವ್ರು ಏನು ಹೇಳಿಲ್ಲ. ಏನಂದರೆ ಈ ಸಂಘದಿಂದ ಉಪಯೋಗ ಇದೆ, ಅದನ್ನು ಉಪಯೋಗ ಪಡಿಸ್ಕೊಳ್ಳಿ. ಯಾರು ಎಲ್ಲಿಂದ ಇದು ಯಾವ ಊರಾಗಿದ್ರೂ ಆಗಿರ್ಬೋದು, ಈ ಸಂಘದಿಂದ ಯಾರಾದರೂ ಸೇರ್ಕೊಳ್ಳೋರಿದ್ರೆ ಸೇರ್ಕೊಂಡು ತುಂಬ ಉಪಯೋಗ ಆಗುತ್ತೆ ಈ ಸಂಘ. ಇವತ್ತೆಲ್ಲ ಕಾರ್ಯಕ್ರಮ ಮಾಡ್ತಿದ್ರು ಸರ್? ಇವತ್ತು ಕೆಲವು ಗ್ರಾಮಸ್ಥರಿಗೆ ಚೆಕ್ಗಳು ವಿತರಣೆ ಮಾಡ್ತಾಯಿದ್ದೀವಿ, ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆಯ ಸಂಘ ಇದು, ತೊಂದರೆ ಏನಿಲ್ಲ. ಯಾರಿದ್ರು ಬೇಕಾದ್ರೂ ಸೇರ್ಕೊಂಡು. ಸರ್, ಇದು ಸಂಘದಿಂದ ಅಂಗವಿಕಲರಿಗೆ ಉಪಯೋಗ ಇದೆ. ಅವ್ರಿಗೆ ಪಂಚಾಯತಿ ಕಡೆಯಿಂದ ಏನಾದರೂ ಅವ್ರಿಗೇನು ಧನ ಸಹಾಯ ಸಿಕ್ಕಿಲ್ಲ ಅಂತಂದರೆ ಈ ಸಂಘದಿಂದ ಅವ್ರಿಗೆ ಧನ ಸಹಾಯ ಸಿಗೋ ಥರ ಮಾಡ್ಕೊಡ್ತೀವಿ ಸಂಘದ ಕಡೆಯಿಂದ. ಮತ್ತು ಬಡವ್ರಿಗಾಗಿ ಅವ್ರಿಗೇನಾದರೂ ತೊಂದರೆ ತಗೊಂಡ್ರೆ, ಈ ಕಡು ಬಡವರು, ಅವ್ರ ಜೀವನಾಂಶನೇ ಇಲ್ಲ, ಅವ್ರಿಗೆ ಮನೆ ಇಲ್ಲ, ಅದಕ್ಕೂ ನಾವು ಪ್ರಯತ್ನ ಮಾಡ್ಕೊಳ್ತೀವಿ. ನಾವು ಒಟ್ಟಾರೆ ಇದರಲ್ಲಿ ಸಹಾಯ ಅಂತೂ ಖಂಡಿತ ಇದೆ ಈ ಸಂಘದಿಂದ. ನಿಮ್ಮ ಹೆಸರು ಹೇಳಿ.
ನಮ್ಮ ಹೆಸರು ಕುಸುಮ ಅಂತ ಹೇಳಿ ನಾವು ಈ ಸಂಘದ ಸದಸ್ಯರಾಗಿ ಮೆಂಬರ್ ಆಗಿ ಲೀಡರ್ಶಿಪ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೊಂದು ತೃಪ್ತಿ ಅನಿಸ್ತಿದೆ ಸಂಘದಿಂದ. ಅಂದರೆ ನಮ್ಮಲ್ಲಿ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಈ ದಾರಿಲಿ ಹೋಗಿ ನಿಮಗೆ ಅನ್ನ ಹಾಕ್ತಾರೆ ಅಂತ ನಾವು ಹೇಳಬೇಕು ಅಲ್ವಾ. ಕೆಟ್ಟದಂತೂ ಏನಿಲ್ಲ, ಒಳ್ಳೆಯ ಸಂಘ ಇದು, ಉಪಯೋಗ ಇದೆ, ಜನಗಳು ಉಪಯೋಗಿಸ್ಕೊಬೋದು ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.